ಆಗಲೇ ಬೆಂಗಳೂರಿನ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಈಗ ಕಸಕ್ಕೂ ಟ್ಯಾಕ್ಸ್ ಅಂತ, ಕಸಕ್ಕೂ ಟ್ಯಾಕ್ಸ್ ಕಟ್ಟಬೇಕಿನ್ಮೇಲೆ ವರ್ಷಕ್ಕೆ 2 ಬಾರಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀರಲ್ಲ, ಅದರ ಜೊತೆಗೆ ಕಸಕ್ಕೂ ಟ್ಯಾಕ್ಸ್ ಬೀಳುತ್ತೆ. ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಶುರು ಆಗುತ್ತಲ್ಲ, ಆವಾಗಿಂದ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ಸರ್ವಿಸ್ ಚಾರ್ಜನ್ನು ಕಟ್ಟಬೇಕಾಗುತ್ತೆ. ವರ್ಷಕ್ಕೆ 2 ಬಾರಿ ಕಸಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು. ಕಸಕ್ಕೆ ಅಂದರೆ ನಿಮ್ಮ ಮನೆ ಮುಂದೆ ಬಿದ್ದಂತಹ ಕಸವನ್ನು BBMP ಅವರು ಬಂದು ತಗೊಂಡೋಗ್ತಾರಲ್ಲ, ಅದಕ್ಕೆ ದುಡ್ಡು ಕಟ್ಟಿ ಅಂತ. ಹಗಲಿನಲ್ಲಿ ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈಗ ಕೇಳಪ್ಪ, ಈಗ ನಾವು ಅಲ್ಲಿ ಲೀಚೆಡ್ ಪ್ರಾಬ್ಲಮ್ ಏನಿದೆ ಅದಕ್ಕಾಗಿ ಕ್ಯಾಬಿನೆಟ್ ಮೊನ್ನೆ ಇದನ್ನು ಮಾಡಿ ಗಮನದಲ್ಲಿ ಇಟ್ಟುಕೊಂಡು ಒಂದು ಆದೇಶ ಪಾಸ್ ಮಾಡಿದೆ. ಆ ಪ್ರಕಾರ ನಾವು ಟೆಂಡರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸುಮಾರು 3 ಕೋಟಿ ಇದನ್ನು ಇದೆ, 3 ಕೋಟಿ ಲೀಟರ್ ಲೀಚೆಟ್ ಇದೆ. ಅದನ್ನು ನಾವು ಮಾಡಲಿಲ್ಲ ಅಂದರೆ ಯಾವಾಗಲೂ ಕಷ್ಟ ಉಂಟಾಗ್ತದೆ. ಹೀಗಾಗಿ ಅದನ್ನು ಟೆಂಡರ್ ಮಾಡಿಕೊಂಡು ಅದು ₹1.58 ಪರ್ ಲೀಟರ್ಗೆ ನಾವು ರೇಟ್ ಇಟ್ಕೊಂಡು ಟೆಂಡರ್ ಮಾಡ್ತಾಯಿದ್ದೇವೆ. ಅದಕ್ಕೆ 2-2.5 ವರ್ಷ ಆಗ್ಬೋದು ಕ್ಲೀನ್ ಮಾಡಲಿಕ್ಕೆ. ಸದ್ಯಕ್ಕೆ ಅಲ್ಲಿ ಇಡ್ತಕ್ಕಂಥ ವ್ಯವಸ್ಥೆ ಏನಿದೆ 10 KLಯಿಂದ ಏನೂ ಆಗೋದಿಲ್ಲ. ಸಣ್ಣದು 2 ಅಲ್ಲಿ 10 KLದು ಇಟ್ಕೊಂಡಿರುವುದರಿಂದ ಅದರಿಂದ ಏನಾಗ್ತಾ ಇಲ್ಲ. ಹೀಗಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಅಂದರೆ ಆಲ್ಮೋಸ್ಟ್ 450 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೆ ಟೆಂಡರ್ ಕರೀತಾ ಇದ್ದೀವಿ. ಅದು 2 ವರ್ಷದಲ್ಲಿ ಫ್ರೀ ಆಗ್ತದೆ. ಅದು ಸರ್ವಿಸ್ ಚಾರ್ಜ್ ಅಂತ ಏನು ಹೇಳ್ತೀವಿ, ಕಸದು ಸರ್ವಿಸ್ ಚಾರ್ಜ್ ಬೈಲೋನಲ್ಲಿ 2016 ಬೈಲೋನಲ್ಲಿ ಬಂದಿತ್ತು. ನಾವು ಅದಕ್ಕೆ ಚಾಲನೆಗೆ ತಂದಿರಲಿಲ್ಲ. ಈಗ ಅದನ್ನು ಚಾಲನೆಗೆ ತರ್ತಾ ಇದ್ದೇವೆ. 1ನೇ ಏಪ್ರಿಲಿಂದ ಅದನ್ನು ನಾವು ಪ್ರತಿಯೊಂದು ಮನೆಗೆ ಹೋಗಿ POS ಮಷೀನ್ ಮೇಲೆ ಅಲ್ಲಿಂದ ಹಣ ಪಡೆಯಲಿಕ್ಕೆ ಆಗೋದಿಲ್ಲ. ಇದಕ್ಕಾಗಿ ಅದನ್ನು ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೇ ಆ ಕಾಲಮ್ ಕೂಡ ಬರುತ್ತದೆ. ವರ್ಷದಲ್ಲಿ 2 ಸಲ ತುಂಬೋದು. ಅಂದರೆ ಟ್ಯಾಕ್ಸ್ ಅಲ್ಲ, ಅದು ಸರ್ವಿಸ್ ಚಾರ್ಜ್ ಅಂತ ತಗೋತೀವಿ. 2016ರಲ್ಲಿ ಆಗಿತ್ತು, ಅದನ್ನು ಈಗ ಚಾಲನೆಗೆ ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡೋಣ.